ಮಾನ್ಯ ಕಂದಾಯ ಸಚಿವರು ಜೊತೆಗೆ ಬಿಬಿಎಂಪಿ ಆಯುಕ್ತರು ನೋಡಲೇಬೇಕಾದಂತಹ ಸ್ಟೋರಿ ಬೆಂಗಳೂರು 1 ನಲ್ಲಿ ಈ ಖಾತೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಸಾರ್ವಜನಿಕರಂತೂ ಖಾತೆ ಮಾಡಿಸಿಕೊಳ್ಳೋದಕ್ಕೆ ಅಲೆದು ಸುಸ್ತಾಗಿ ಹೋಗಿದ್ದಾರೆ. ಇಷ್ಟೊಂದು ಎಡವಟ್ಟಾಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಂಡ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಬೆಂಗಳೂರು 1 ಗಳಲ್ಲಿ ಸಿಕ್ತಿಲ್ಲ ಈ ಖಾತಾ ಪಡೆಯಲು ಸರ್ವರ್ ಸಮಸ್ಯೆ, ಜನ ಹೈರಾಣು. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಸಮಸ್ಯೆ ಬಯಲು. ಬಿಬಿಎಂಪಿ ಈ ಖಾತಾ ಪಡೆಯೋಕೆ ಅಪ್ಲೈ ಮಾಡೋಕೆ ಫೈನಲ್ ಈ ಖಾತಾ ಪಡೆಯಲು ಬೆಂಗಳೂರು 1 ಗಳಲ್ಲೂ ಈ ಖಾತಾ ಸೇವೆ ಸಿಗೋ ರೀತಿಯಲ್ಲಿ ಮಾಡಿದೆ. ಆದರೆ ಸರ್ವರ್ ಸಮಸ್ಯೆಯಿಂದಾಗಿ ಈ ಖಾತಾ ಸಿಕ್ತಿಲ್ಲ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದ್ದು ಒಂದೊಂದಾಗಿ ತೋರಿಸ್ತಾ ಹೋಗ್ತೇವೆ ನೋಡಿ. ರಿಯಾಲಿಟಿ ಚೆಕ್ 1 ಸ್ಥಳ ಕಾಡು ಮಲ್ಲೇಶ್ವರ ವಾರ್ಡ್ ಬೆಂಗಳೂರು 1. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗ ಇರೋ ಬೆಂಗಳೂರು 1 ಕೇಂದ್ರದಲ್ಲಿ ಜನ ಈ ಖಾತಾ ಪಡೆಯಲು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಆದರೆ ಸರ್ವರ್ ಸಮಸ್ಯೆ ಏನಾಗ್ತಿದೆ ಅಂತ ಹೇಳ್ತಾರೆ ನೋಡಿ. ಬೆಂಗಳೂರು 1 ಗಳಲ್ಲೂ ಕೂಡ ಈ ಖಾತಾವನ್ನು ಪಡೆಯಬಹುದು ಅಂತೇಳಿ ಬಿಬಿಎಂಪಿ ಪ್ರಕಟಣೆಯನ್ನು ಬಿಟ್ಟಿದೆ. ಆದರೆ ಬೆಂಗಳೂರು 1 ಗಳಲ್ಲಿ ಫೈನಲ್ ಈ ಖಾತಾ ಪಡೆಯೋಕ್ಕೆ ಜನ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಕಾರಣ ಸರ್ವರ್ ಸಮಸ್ಯೆಯಿಂದಾಗಿ 1.5 ರಿಂದ 2 ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಳ್ತಾ ಇದೆ. ನಾನು ಮಲ್ಲೇಶ್ವರಮಲ್ಲಿರುವಂತಹ ಬೆಂಗಳೂರು 1 ಕೇಂದ್ರದಲ್ಲಿದ್ದೀನಿ. ಇಲ್ಲಿನ ಜನ ಈ ಖಾತಾ ಪಡೀಲಿಕ್ಕೆ ಅಂತೇಳಿ ಬರ್ತಾ ಇರುವಂಥದ್ದು. ಫೈನಲ್ ಈ ಖಾತೆಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಪ್ರಿಂಟನ್ನು ಅಂಟಿಸಿದ್ದಾರೆ ಅಥವಾ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಫೈನಲ್ ಈ ಖಾತಾ ಪಡೆಯೋದಕ್ಕೆ ತೀರಾ ಸಮಸ್ಯೆ ಆಗ್ತಾ ಇರುವಂಥದ್ದಲ್ಲಿ ಎಲ್ಲ ಕಡೆಯೂ ಕೂಡ ವರ್ಕ್ ಆಗ್ತಾ ಇರೋದ್ರಿಂದಾಗಿ ಸುಮಾರು 1 ರಿಂದ 1.5-2 ಗಂಟೆಗಳ ಕಾಲ ಸಮಯ ಆಗ್ತಾ ಇದೆ. ಬೇಗ ಸಿಗ್ತಾ ಇಲ್ಲ ಎನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಸರ್ ನಮಸ್ತೆ, ಈ ಖಾತಾ ಪಡೆಯೋಕ್ಕೆ ಬಂದಿದ್ದೀರಾ, ಏನು ಹೇಳ್ತಾ ಇದ್ದಾರೆ ಸರ್? ಇನ್ನೂ ಏನೋ ಅಪ್ಡೇಷನ್ ಸಿಗ್ತಾ ಇಲ್ಲ, ಟೈಮ್ ತಗೊಳುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು 2 ಅವರ್ ಆಗುತ್ತಂತಲ್ಲ, ಅಲ್ಲಿವರೆಗೂ ಕಾಯಕ್ಕಾಗತ್ತಾ? ಇಲ್ಲ, ಅದು ಆನ್ಲೈನಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಅಪ್ಲೈ ಮಾಡಬೇಕಂತ. ಅಪ್ಲೈ ಮಾಡಿದ್ಮೇಲೆ 15 ಡೇಸ್ ಬೇಕು ಅಂತಲೇ ಹೇಳ್ತಿದ್ದಾರೆ. ಇಲ್ಲಿ ಕೂಡ ಈಗಾಗಲೇ ಈ ಖಾತಾ ಬಗ್ಗೆ ಚೆಕ್ ಮಾಡುವಂಥ ಕೆಲಸಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಮಾತಾಡ್ತೀನಿ ಮೇಡಮ್, ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಈ ಖಾತೆಗೆ ಅಂತ? 1 ಅವರ್ ಸರ್ವರ್ ಇದ್ರೆ 1 ಅವರ್, ಇಲ್ಲ ಅಂದರೆ ಮೇಡಮ್ 1.5 ಅವರ್ 2 ಅವರ್ ಆಗುತ್ತೆ. ಇಲ್ಲಿನ ಸಿಬ್ಬಂದಿ ಕೂಡ ಹೇಳ್ತಾ ಇರುವಂಥದ್ದು, ಸರ್ವರ್ ಇದ್ದರೆ 1 ಅವರಲ್ಲಿ ಆಗುತ್ತೆ, ಸರ್ವರ್ ಇಲ್ಲದೆ ಹೋದರೆ 1.5 ಅವರ್ 2 ಗಂಟೆಗಳ ಕಾಲ ಕಾಯಬೇಕಾಗತ್ತೆ ಅನ್ನುವಂಥದ್ದು. ಒಟ್ಟಾರೆ ಸರ್ವರ್ ಸಮಸ್ಯೆ ಆಗ್ತಾ ಇದ್ದು ಈ ಖಾತಾ ಪಡ್ಕೊಳ್ಳೋದಕ್ಕೆ ಜನರು ಹರಸಾಹಸವನ್ನು ಪಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಕೂಡಲೇ ಬಿಬಿಎಂಪಿ ಅವರು ಎಚ್ಚೆತ್ತು 5-10 ನಿಮಿಷ 15 ನಿಮಿಷದಲ್ಲಿ ಈ ಖಾತಾ ಸಿಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಿಯಾಲಿಟಿ ಚೆಕ್ 2 ಸ್ಥಳ ಮಲ್ಲೇಶ್ವರಂ 10ನೇ ಕ್ರಾಸ್. ಮಲ್ಲೇಶ್ವರಂ 10ನೇ ಕ್ರಾಸ್ನಲ್ಲಿ ಇರೋ ಬೆಂಗಳೂರು 1 ನಲ್ಲಿ ಏನ್ ಸಮಸ್ಯೆ ನೋಡಿ. ಮಲ್ಲೇಶ್ವರಂನ 18 ಕ್ರಾಸ್ನಲ್ಲಿರುವಂತಹ ಬೆಂಗಳೂರು 1 ಕೇಂದ್ರದಲ್ಲಿ ಸರ್ವರ್ ಸಮಸ್ಯೆ ಇದೆಯಾ ಇಲ್ವಾ, ಈ ಖಾತಾ ಹೇಗೆ ನಡೀತಾ ಇದೆ ಅಂತೇಳಿ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ದೀವಿ. ನಾನೀಗ ಬೆಂಗಳೂರು 1 ಕೇಂದ್ರದ ಒಳಭಾಗದಲ್ಲಿ ಇರುವಂಥದ್ದು. ಈಗಾಗಲೇ ಇಲ್ಲಿ ಬಿಬಿಎಂಪಿ ಪ್ರಾಪರ್ಟಿ ಟ್ಯಾಕ್ಸ್ ಬಗ್ಗೆ ಒಂದಷ್ಟು ಜಾಗೃತಿ ಮೂಡಿಸುವಂಥ ಪೋಸ್ಟರ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಇಲ್ಲಿ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಒಂದಷ್ಟು ಜನ ಬಿಬಿಎಂಪಿ ಈ ಖಾತಾದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಹೋಗುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇಲ್ಲಿ ಈ ಬೆಳಗ್ಗೆಯಿಂದನೂ ಕೂಡ ಅಪ್ಲೈ ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ವರ್ ಸಮಸ್ಯೆ ಇದೆಯಾ ಇಲ್ವಾ, ಹೇಗಾಗ್ತಾ ಇದೆ ಡೇ 1 ಕೂಡ ಅನ್ನೋದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮೇಡಮ್ ನಮಸ್ತೆ, ಈಗ ಬಿಬಿಎಂಪಿ ಈ ಖಾತಾದಲ್ಲಿ ಏನು ಸಮಸ್ಯೆ ಆಗ್ತಿದೆ ಮೇಡಮ್? ಸರ್, ಬಿಬಿಎಂಪಿ ಈ ಖಾತಾ ಫಸ್ಟ್ ಡೇ ಸ್ವಲ್ಪ ಇಶ್ಯೂ ಇತ್ತು. ಇವತ್ತು ಮಾರ್ನಿಂಗಿಂದ ಒಂದು 3-4 ಅಪ್ಲಿಕೇಶನ್ಸ್ ಹಾಕಿದ್ದೀವಿ. ಬಟ್ ಸರ್, ಫಸ್ಟ್ ಡೇ ಅಂದರೆ ಸ್ವಲ್ಪ ಅಪ್ಲಿಕೇಶನ್ ಲ್ಯಾಗ್ ಆಗ್ತಿತ್ತು, ಸರ್ವರ್ ಸ್ಲೋ ಇತ್ತು, ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗ್ತಾ ಇತ್ತು. ಸರ್ವರ್ ಬೆಟರ್ ಇವತ್ತು, ಓಕೆ. ನಾನು ಒಂದು 4-5 ಅಪ್ಲೈ ಮಾಡಿದ್ದೆ. ಅಂದರೆ ಮಾರ್ನಿಂಗಿಂದ ನಮಗೇನು ಆ ಥರ ಇಶ್ಯೂ ಅನಿಸಿಲ್ಲ, ಅಪ್ಲಿಕೇಶನ್ ಏನೂ ಇಶ್ಯೂ ಅನಿಸಿಲ್ಲ. ಬಟ್ ಕಸ್ಟಮರ್ ಕಡೆಯಿಂದ ಕೆಲವೊಬ್ಬರು ಡಾಕ್ಯುಮೆಂಟ್ಸ್ ತಂದಿರೋಲ್ಲ, ಸೊ ಅದು ಅಲ್ಲಿಗೆ ಸ್ಟ್ರಕ್ ಆಗುತ್ತೆ. ಅವ್ರು ಡಾಕ್ಯುಮೆಂಟ್ ತರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಈ ಕೇಂದ್ರದಲ್ಲಿ ಆಗಿರುವಂಥದ್ದು ಡಾಕ್ಯುಮೆಂಟು ಪ್ರಾಪರಾಗಿ ಎಲ್ಲ ಡಾಕ್ಯುಮೆಂಟ್ ಇದ್ದರೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಡಾಕ್ಯುಮೆಂಟು ಇಲ್ಲದೆ ಹೋದರೆ ಅದು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇರೋದು. ಸದ್ಯಕ್ಕೆ ಇಲ್ಲಿ ಬೆಳಗ್ಗಿಂದ ಮಾಡಿದ್ದು 10 to 15 ಮಿನಿಟ್ಸಲ್ಲೇ ನಾವು ಅಪ್ಲೈನ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಕೆಲವು ಕಡೆ ಬೆಂಗಳೂರು 1 ಗಳಲ್ಲಿ 1.5 ಅವರ್ 2 ಅವರ್ ತೆಗೆದುಕೊಂಡಿದೆ ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗ್ತಿದೆ. ಇನ್ನು ಸರ್ವರ್ ಸಮಸ್ಯೆಯಿಂದ ಬಳಲಿರೋ ಜನ ಬಿಬಿಎಂಪಿಗೆ ಶಾಪ ಹಾಕ್ತಾ ಇದ್ದಾರೆ. 80 ವರ್ಷ ಇವಾಗ. ಓಕೆ, ನನಗೆ ಪದೇ ಬರೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಾನು 2 ದಿವಸದಿಂದ ಕಂಟಿನ್ಯೂಸ್ಲಿ ಟ್ರೈ ಮಾಡ್ತಾಯಿದ್ದೀನಿ ಮನೆಯಲ್ಲಿ. ಸರ್ವರ್ ಡೌನು ಒಂದು ಭರ್ತಿ ಮಾಡಿದ್ರೆ ಇನ್ನೊಂದು ಆಗಲ್ಲ, ಇನ್ನೊಂದು ಭರ್ತಿ ಆಗಲ್ಲ. ಅಲ್ಲಿ ಮಾಡೋಕ್ಕಾಗಲ್ಲ, ನಂಗೆ ಬರುತ್ತೆ ಆದರೆ ಸರ್ವರ್ ಡೌನು. ಗೊತ್ತಿಲ್ಲ ಸರ್ ಏನೇನಾಗಿದೆ ಅಂತ. ಸಾಫ್ಟ್ವೇರು ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ, ಇವತ್ತಿಂದ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಹೊಸದಾಗಿ 3 ಮಂತ್ಸ್ ಬ್ಯಾಕಿಂದ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಯಾವುದನ್ನು ಮಾಡೋಕ್ಕೆ ನಮಗೆ ಅಪ್ಲೋಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. AR ಆಫೀಸ್ಗೆ ಹೋಗಿ ಅಂತ ಹೇಳ್ತಾರೆ. ಅವರು ಹೋದರೆ ನಮಗಿನ್ನೂ ಬಂದಿಲ್ಲ ಸಾಫ್ಟ್, ನಮ್ಗೆ ಹೇಳಲೇ ಇಲ್ಲ ಅಂತಾರೆ ಅವರು. ಈ ರೀತಿ ಸಮಸ್ಯೆಗಳು ನಡೀತಾ ಇದೆ.
ಒಟ್ಟಾರೆ ಸರ್ವರ್ ಸಮಸ್ಯೆ ಬಿಗಡಾಯಿಸಿದ ಬೆಂಗಳೂರು ಒನ್ಗಳಲ್ಲಿ ಈ ಖಾತಾ ಪಡೆಯೋದು ಸಮಸ್ಯೆಯಾಗಿದೆ. ಹೀಗಾಗಿ ಸರ್ಕಾರ ಮತ್ತು ಬಿಬಿಎಂಪಿ ಸಮಸ್ಯೆ ಪರಿಹಾರಕ್ಕೆ ಮಾರ್ಗ ಕಂಡುಕೊಳ್ತಾರಾ ಕಾದು ನೋಡಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.